ಅನ್ನಲಪುರಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಳವು ಸುಮಾರು 20 ಬಾರಿ ಕಳ್ಳತನವಾದರೂ ಪ್ರಕರಣ ಭೇದಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಪಾವಗಡ ತಾಲೂಕಿನ ಬೆಸ್ತರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಬರುವ ಈ ದೇವಸ್ಥಾನ ಊರಿನ ಹೊರವಲಯದಲ್ಲಿ ಇರುವ ಕಾರಣ ಕಳ್ಳರು ಪದೇ ಪದೇ ದೇವಸ್ಥಾನದ ಹುಂಡಿಯಲ್ಲಿನ ಹಣ ದೋಚುತ್ತಾ ಇದ್ರೂ ಪೊಲೀಸ್ ಇಲಾಖೆ ಮಾತ್ರ ಮೌನವಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಅನ್ನಲಪುರಿ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಸೇರಿದೆ. ಇಲ್ಲಿ ಪದೇ ಪದೇ ಕಳ್ಳತನವಾದರೂ ಸಹ ಮುಜರಾಯಿ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನಕ್ಕೆ ಸಿಸಿ ಕ್ಯಾಮೆರಾ ಇದ್ರೂ ಸಹ ಅವರು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಅಧಿಕಾರಿ ಮೂಲಗಳು ತಿಳಿಸಿವೆ. ಪದೇ ಪದೇ ಕಳ್ಳತನದ ಹಿಂದೆ ಸ್ಥಳೀಯರ ಕೈವಾಡ ಇರಬಹುದು ಅಂತ ಭಕ್ತಾದಿಗಳು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಹೇಳಿ, ತಮ್ಮ ಹೆಸರು? ಏನಿದೆ ದೇವಸ್ಥಾನಕ್ಕೆ ಏನಾಗಿದ್ದೀರಾ ನೀವು? ಅಲ್ಲ, ರಾತ್ರಿ ಕಳ್ತನ ಆಗಿದೆ. ಆಂಜನೇಯ ದೇವಸ್ಥಾನ ಹತ್ರ ಇಲ್ಲಿ 2 ಕಳ್ತನ ಆಗಿದೆ. ಹುಂಡಿ ಎಲ್ಲ ಹೊಡೆ ಹೊಡೆದ್ಬಿಟ್ಟು ಆ ದೇವಸ್ಥಾನ ಈ ದೇವಸ್ಥಾನ ಹೋಗ್ತಾರೆ. ಯಾವ ದೇವಸ್ಥಾನ ಅದು? ವೆಂಕಟೇಶ್ವರ ಸ್ವಾಮಿದು, ಆಂಜನೇಯ ಸ್ವಾಮಿದು. 2 ದೇವಸ್ಥಾನದ ಹುಂಡಿ ಹೊಡೆದವ್ರ? ಯಾವಾಗ್ಲೂ ಅಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಆಗುತ್ತೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಗುತ್ತೆ. ಇದು ಪದೇ ಪದೇ ವರ್ಷನೂ ಆಗ್ತಾ ಇದೆ. ಏನಿದೆ ಕಾರಣ ಏನಂತೀರಾ ಸರ್? ತಮ್ಮ ಏನು ಇಲ್ಲೇ ಲೋಕಲ್ ಅವರು ಕುಮ್ಮಕ್ಕಿದಾರೋ ಏನು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಏನಂದ್ರೆ ಇದು ಯಾವಾಗ್ಲೂ ನಾರ್ಮಲ್ ಆಗೈತೆ ಕಳ್ಳರಿಗೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಉಂಡಿಗೆ ಜಾಸ್ತಿ ಹಣ ಬೀಳುತ್ತೆ. ಶನಿವಾರ ಸುಮಾರಾಗಿ ಹಣ ಬೀಳುತ್ತೆ. ಅದರಿಂದ ಅವ್ರಿಗೆ ಗುರಿ ಏನಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಉಂಡಿ. ನಮ್ದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಅಷ್ಟೇನಿರಲ್ಲ ಉಂಡಿಯಲ್ಲಿ. ಏನಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಉಂಡಿಯಲ್ಲಿ ಇರುತ್ತೆ ಅಂತ ಅವ್ರಲ್ಲಿ ಮಾಡ್ತಾರೆ. ಅಲ್ಲಿಂದ ಬಂದು ಇಲ್ಲೇ ಮಾಡ್ತಾರೆ. ಇದು ಅರ್ಥನೇ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆನೋ ಇದ್ರ ಬಗ್ಗೆ ಏನೋ ಕ್ರಮ ಅವರು ಮಾಡ್ಕೊಂಡಿಲ್ಲ. ಸರ್, ಈಗ ಪದೇ ಪದೇ ದೇವಸ್ಥಾನ ಟಾರ್ಗೆಟ್ ಮಾಡಿ ಪದೇ ಪದೇ ಕಳ್ತನ ಮಾಡ್ಕೊಂತಿರೋದ್ರಿಂದ ಈಗ ಬೇರೆ ಯಾರೋ ಬಂದು ಕಳ್ತನ ಮಾಡಲ್ಲ ಅಂತ ನಮ್ಗಂತೂ ಅನ್ಸುತ್ತೆ. ಬಟ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಸರ್, ನಮಗೂ ಲೋಕಲ್ ಅವರು ಕುಂಭಕ್ಕಿನಿಂದ ಈ ತರ ಮಾಡ್ತಾವ್ರೆ. ಏನ್ ಪದೇ ಪದೇ ಆಗುತ್ತೆ ಸರ್. ಇಷ್ಟ ಸತಿ ಆಗಿರೋದು ಯಾವ ದೇವಸ್ಥಾನದಲ್ಲಿ ಎಲ್ಲೂ ನೋಡಿಲ್ಲ. ಆಂಜನೇಯ ದೇವಸ್ಥಾನದಲ್ಲಿ ಇನ್ನು. ತಮ್ಮ ಹೆಸರು ಸರ್? ತಮ್ಮ ಹೆಸರು ಗುರುಪ್ರಸಾದ್ ಸರ್. ತಮ್ಮ ಹೆಸರು? ನಮ್ಮ ಹೆಸರು ರಾಜಶೇಖರ್. ನೀವೇನಾಗಿದೆ ದೇವಸ್ಥಾನಕ್ಕೆ ಪೂಜಾರಿ? ಅರ್ಚಕರು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅರ್ಚಕರು. ಓಕೆ ಓಕೆ ಥ್ಯಾಂಕ್ ಯು. ಈ ಅನ್ನಲಪುರಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ನೈಟ್ನು ಕಳ್ತನ ಆಗಿದೆ. ಇದಕ್ಕೂ ಮೊದಲು ಒಂದು 6 ಟೈಮ್ ಆಗಿದೆ. ನಾವು ಪೊಲೀಸ್ ಇಲಾಖೆಯವ್ರಿಗೂ ತಿಳಿಸಿದೀವಿ. ಅವರು ಸುಮ್ಮನೆ FIR ಮಾಡ್ಕೊಂತಾರೆ. ಕಳ್ಳರನ್ನ ಒಂದ್ಸತಿನೂ ಹಿಡಿದಿಲ್ಲ ಪೊಲೀಸವ್ರ ಸಮೇತ. ಮತ್ತೆ ರೆವಿನ್ಯೂ ಇಲಾಖೆಯವ್ರಿಗೂ ತಿಳಿಸಿದೀವಿ. ಇನ್ನು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಬಿಟ್ಟು ಬೀಟ್ ಆದ್ರೂ ಹಾಕ್ಸ್ರಿ, ಇಲ್ಲಾಂದ್ರೆ ಸ್ವಲ್ಪ ಇನ್ನು ಗುಂಡಿಗೆ ಅಥವಾ ಮತ್ತೆ ರಕ್ಷಣೆಗೋಸ್ಕರ ಇದ್ ಮಾಡಿಸ್ರಿ ಅಂತ ಹೇಳಿದೀವಿ. ಅದ್ರ ರಕ್ಷಣೆ ಮಾಡ್ಸಿದಾರೆ. ಅದು ಲಾಸ್ಟ್ ಟೈಮ್ ಒಂದು 5 ತಿಂಗಳ ಹಿಂದ್ಗಡೆನು ಆ ಕಡೆ ಒಂದು ಚಿಕ್ಕ ಕಿಟಕಿ ಇದ್ರೆ ಆ ಚಿಕ್ಕ ಕಿಟಕಿ ಹೊಡೆದ್ಬಿಟ್ಟು ಇದ್ ಮಾಡಿದಾರೆ. ಅದನ್ನು ಕ್ಲೋಸ್ ಮಾಡಿದಾರೆ ರೆವಿನ್ಯೂ ಅವರೇನೆ. ಈಗ ನಮ್ಗೆ ಅನಿಸ್ತಾ ಇರೋದೇನಂದ್ರೆ ಪ್ರತಿ 4 ತಿಂಗಳಿಗೆ 5 ತಿಂಗಳಿಗೆ ಪ್ರತಿ ಟೈಮ್ ಆಗ್ತಾನೆ ಇದೆ. ಆದ್ರೆ ಯಾವ ಕಳ್ಳರೂ ಸಿಕ್ಕಿಲ್ಲ. ಅದಕ್ಕೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ರೆವಿನ್ಯೂ ಅವರಾಗ್ಲಿ ಸ್ವಲ್ಪ ಇದನ್ನ ಜವಾಬ್ದಾರಿ ತಗೊಂಡ್ಬಿಟ್ಟು ದೇವಸ್ಥಾನದ ಇಲ್ಲಿ ಜನಗಳು ಭಕ್ತಾದಿಗಳು ಏನಂತಂದ್ರೆ ದೇವ್ರ ಇದಾನೋ ಇಲ್ವೋ ಪ್ರತಿ ಸಾರಿನೂ ಹೊಡಿತಾ ಇದಾರೆ ಅಂತ ನಮ್ ಲೋಕಲ್ ಅಲ್ಲಿ ಪ್ರತಿ ಹಳ್ಳಿಯಲ್ಲೂ ಇದು ವಿಚಾರ. ಈಗ ಮೇನ್ ಆಗಿ ಇದೇ ದೇವಸ್ಥಾನ ಟಾರ್ಗೆಟ್ ಮಾಡಿ ಹೊಡಿಯೋಕೆ ಕಾರಣ ಏನಂತೀರಾ? ಕಾರಣ ಇಷ್ಟೇ, ಹಳ್ಳಿ ಇಲ್ಲ, ಇಲ್ಲಿ ನೈಟ್ ಯಾರು ಇರೋದಿಲ್ಲ. ಇಲ್ಲ ರೆವಿನ್ಯೂ ಅವರಾಗ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮನೆಂಟ್ ಆಗಿ ಒಬ್ಬರನ್ನೋ ಇಬ್ಬರನ್ನೋ ಇಲ್ಲಿ ಡ್ಯೂಟಿಗಾದ್ರೂ ಹಾಕ್ಬೇಕು. ಇಲ್ಲ ನೈಟ್ ಇಲ್ಲಿ ಇರೋರ್ನ ಯಾರಾದ್ರೂ ವ್ಯವಸ್ಥೆ ಆದ್ರೂ ಮಾಡ್ಬೇಕು. ಇಲ್ಲ ಈ ದೇವಸ್ಥಾನಕ್ಕಂತ ಒಬ್ರು ಗುಮಾಸ್ತರು ಇಲ್ಲ, ಏನು ಇಲ್ಲ. ಈಗ ಸರ್ಕಾರಕ್ಕೆ ದೇವಸ್ಥಾನ ದುಡ್ಡು ಬೇಕು, ಆದ್ರೆ ದೇವಸ್ಥಾನ ಅಭಿವೃದ್ಧಿ ಬೇಕಾಗಿಲ್ಲ. ಅಭಿವೃದ್ಧಿ ಮಾತ್ರ 0. 2019ರಲ್ಲಿ ಒಂದು ಕಮಿಟಿ ಇತ್ತು ನಮ್ದು, ಉಸ್ತುವಾರಿ ಕಮಿಟಿ ಅಂತ. ಆ ಕಮಿಟಿನ ಡಿಸಾಲ್ವ್ ಮಾಡ್ಬಿಟ್ಟು ಅವಾಗ್ಲಿಂದ ಒಂದು ಬಿಲ್ಡಿಂಗ್ ಆಗ್ಲಿ, ಒಂದು ಡೆವಲಪ್ಮೆಂಟ್ ಆಗ್ಲಿ, ಒಂದು ಬಂಡೆ ಹಾಕ್ಸಿರೋದಾಗ್ಲಿ ಅಷ್ಟೇ ಯಾಕೆ ದೇವಸ್ಥಾನಕ್ಕೆ ಸುಣ್ಣ ಸಮೇತನೂ ಬಡ್ಸಿಲ್ಲ ಇಲ್ಲಿವರೆಗೂ. ಕಮಿಟಿ ಮಾಡಿರೋ ಕೆಲಸ ಏನಾಗಿತ್ತು ಅಷ್ಟೇ. ಈ 5 ವರ್ಷದಿಂದ ಯಾವುದೇ ಒಂದು ಸಣ್ಣ ಅಭಿವೃದ್ಧಿ ಕೆಲಸನೂ ಆಗಿಲ್ಲ. ಜಾಸ್ತಿ ಜನ ಭಕ್ತಾದಿಗಳಿದ್ದಾರೆ, ಜಾಸ್ತಿ ಜನ ದಾನಿಗಳು ಇದ್ದಾರೆ ಈ ದೇವಸ್ಥಾನಕ್ಕೆ. ದಾನಿಗಳು ಕೊಡ್ತಾರೆ ಪಾಪ. ಅದನ್ನ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೆವಲಪ್ಮೆಂಟ್ ಮಾಡಕ್ಕೆ ಯಾವ ಸರ್ಕಾರದ ಅಧಿಕಾರಿಗಳಾಗಿ ಯಾರು ಮುಂದೆ ಬರ್ತಾ ಇಲ್ಲ. ಕಳ್ಳರನ್ನ ಹಿಡಿಯಕ್ಕೆ ಯಾರು ವಿಫಲ ಆಗಿರೋದು?
ಪೊಲೀಸ್ನವ್ರೆ ಅಂತ ಹೇಳ್ಬೋದು ನಾವು. ಹ್ಮ್ ಹೆಂಗಂದ್ರೆ FIR ಮಾಡ್ಕೊಂತವ್ರೆ, ಹ್ಮ್ ಕಳ್ತನ ಆಗಿದೆ ಈ ಡೇಟ್ ನಲ್ಲಿ ಇಂತ ಟೈಮ್ ಅಲ್ಲಿ ಅಂತ ಕಳ್ತನ ಆಗಿದೆ ಅಂತ FIR ಮಾಡ್ಕೊಂತಾರೆ. ಹ್ಮ್. ಆದ್ರೆ ಇಲ್ಲಿವರೆಗೂ ಒಬ್ಬ ಕಳ್ಳನ್ನು ಹಿಡ್ದಿಲ್ಲ. ಒಂದು 6-7 ಟೈಮ್ ಆಗಿದೆ ನಾವು ನೋಡ್ದಂಗೆ. ಈಗ ಒಂದು 5-6 CC ಕ್ಯಾಮ್ರಾ ಇದೆ, ಅದೇನು CC ಕ್ಯಾಮ್ರಾ ವರ್ಕ್ ಆಗ್ತಾ ಇದೆಯಾ ಇಲ್ವಾ? CC ಕ್ಯಾಮ್ರಾ 25 ದಿವಸದ ಕೆಳಗಡೆ ರಿಪೇರಿ ಏನೋ ಬಂದಿತ್ತಂತೆ. ಹ್ಮ್. ನಮ್ಮ ರೆವಿನ್ಯೂ ಇಲಾಖೆ ಅವರು ರೆಡಿ ಮಾಡಿಸಿದ್ದಾರೆ. ಹ್ಮ್. ಅವ್ರು ರಿಪೇರಿ ಮಾಡೋರು ಏನ್ ಹೇಳಿದಾರೆ, ಸ್ಟೆಬಿಲೈಸರ್ ಹಾಕೊಂಡ್ರೆ ಮಾತ್ರ ಇದು CC ಕ್ಯಾಮ್ರಾ ತಡೆಯುತ್ತೆ, ಇಲ್ಲಾಂದ್ರೆ ಕರೆಂಟ್ ಅಪ್ ಅಂಡ್ ಡೌನ್ ಆಗುತ್ತೆ, ಹೊರಟೋಗುತ್ತೆ ಅಂತ ಹೇಳಿದ್ದಾರೆ. ಓಕೆ. ಆ ಸ್ಟೆಬಿಲೈಸರ್ ಹಾಕಿದ್ರೆ ವರ್ಕ್ ಆಗ್ತಿತ್ತು. ಇವಾಗ ಮಾತ್ರ ಒಂದು ವಾರದಿಂದ ವರ್ಕ್ ಆಗಿಲ್ಲ, ಅದು ವರ್ಕ್ ಹಾಕಿಲ್ಲ. ವರ್ಕ್ ಆಗಿಲ್ಲ. ಈಗ ಇದು ಶ್ರಾವಣ ಹಬ್ಬ ಬೇರೆ, ದೇವಸ್ಥಾನ ಯಾವಾಗ್ಲೂ ಭಕ್ತಾದಿಗಳು ಬರ್ತಾ ಇರ್ತಾರೆ. ಆದ್ರೆ ಈ ಟೈಮಲ್ಲಿ CC ಕ್ಯಾಮ್ರಾ ವರ್ಕ್ ಆಗದಂಗ್ ಮಾಡ್ತಾ ಇರೋ ಕಾರಣ ಏನು? ಅದೇ ನಾವು ರೆವಿನ್ಯೂ ಇಲಾಖೆ ತಿಳಿಸಿದೀವಿ, ಹ್ಮ್. ಆ ಸ್ಟೆಬಿಲೈಸರ್ ತಂದು ಕೊಟ್ಟಿಲ್ಲ. ಸ್ಟೆಬಿಲೈಸರ್ ಹಾಕಿದ್ರೆ ವರ್ಕ್ ಆಗ್ತಿತ್ತು CC ಕ್ಯಾಮ್ರಾ. ಥ್ಯಾಂಕ್ ಯು. CC ಕ್ಯಾಮ್ರಾ ಎಲ್ಲಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಹಾಕ್ಸಿದ್ದಾರೆ. ಥ್ಯಾಂಕ್ ಯು. ಇದು ದೇವಸ್ಥಾನ ಪದೇ ಪದೇ ಕಳ್ತನ ಆಗ್ತಿದೆಯಲ್ಲ, ಇದಕ್ಕೆ ಏನ್ ಕಾರಣ? ಪರಮಾತ್ಮನಿಗೆ ಗೊತ್ತು, ನಮಗ್ ಗೊತ್ತಿಲ್ಲ ಅಷ್ಟೇ. ಇದು ಎಷ್ಟನೇ ಬಾರಿ ಕಳ್ತನ ಆಗ್ತಾ ಇರೋದು? ಸುಮಾರು ಒಂದು 20 ಸಾರಿ ಮೇಲ್ಪಟ್ಟೆ ಆಗಿದೆ. ಬಟ್ ಇದುವರೆಗೂ ಯಾರು ಅಂತ ಕಂಡುಹಿಡಿಯಕ್ ಆಗಿಲ್ಲ. ನೋಡ್ತಾ ಇದಾರೆ, ಟ್ರೈ ಮಾಡ್ತಾ ಇದಾರೆ ಪೊಲೀಸ್ನವರು. ಹ್ಮ್. ಇನ್ನ ಕಳ್ಳಂಬರು ಪತ್ತೆ ಕೆಲವರು ಬೀಳ್ತಾ ಇದಾರೆ, ಅದೇನ ಅನ್ನೋದು ಗೊತ್ತಿಲ್ಲ. CC ಕ್ಯಾಮ್ರಾ ಇಲ್ಲೇ ಎಲ್ಲ ಇದೆಯಲ್ಲ, ಎಲ್ಲ CC ಕ್ಯಾಮ್ರಾ ಹತ್ರ ಸೆಕ್ಯೂರಿಟಿ ಇಟ್ಕೊಂಡು ಕ್ಯಾಮೆರಾ ಇದ್ರೆ ಕೂಡ ಅದು ಆನ್ ಅಲ್ಲಿ ಇದೆಯೋ ಆನ್ ಆಗಿದೆಯೋ ಗೊತ್ತಿಲ್ಲ ನಮ್ಗೆ ಅಷ್ಟೇ. ಯಾರದನ್ನ ಗೊತ್ತಾಗೋದು ಆನ್ ಅಲ್ಲಿ ಇದೆಯೋ ಅಂತ ಹೇಳ್ಬಿಟ್ಟು? ಇವರೇ ಎಲ್ಲ ಹಾಕಿದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು, ಸೆಕ್ರೆಟರಿ ಸಾಹೇಬರು ಇವೆಲ್ಲ ಹಾಕಿದ್ದಾರೆ. ಅದು ಇವಾಗ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಲ್ಲ, ಅದು ಆನ್ ಅಲ್ಲಿ ಇದೆಯಾ ಆಫ್ ಅಲ್ಲಿ ಇದೆಯಾ ಗೊತ್ತಾಗ್ತಾ ಇಲ್ಲ ಇನ್ನ. ಇವಾಗ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಗೊತ್ತಾಗತ್ತೆ. ಓಕೆ ಓಕೆ. ಒಟ್ಟಲ್ಲಿ ರಾತ್ರಿ ಕಳ್ಳತನ ಆಗಿದೆ ಸರ್. ಕಳ್ತನ ಆಗಿದೆ. ಹಾ, ಎಷ್ಟು ಅಮೌಂಟ್ ಇರ್ಬೋದು ನಿಮ್ ಪ್ರಕಾರ? ಗೊತ್ತಾಗಲ್ಲ ಸರ್ ಇಷ್ಟೇ ಅಂತ. ಒಟ್ಟಿನಲ್ಲಿ 50,000ನೇ ಇರುತ್ತೆ, 30,000ನೇ ಇರುತ್ತೆ, ಲಕ್ಷ ರೂಪಾಯಿ ಇರುತ್ತೆ. ತಗೊಂಡೋಗಿ ಸುಮಾರು ಅವಾಗ ಒಂದು ಎಷ್ಟು ತಿಂಗಳಾಯ್ತು ತಗೊಂಡೋಗಿ? 6 ತಿಂಗಳಾಗಿದೆ. 6 ತಿಂಗಳು. 4-5 ತಿಂಗಳು, 5 ತಿಂಗಳಾಗಿದೆ ದುಡ್ಡು ತಗೊಂಡು. ಅಲ್ಲಿಂದ ಮತ್ತೆ ಓಪನ್ ಮಾಡಿರ್ಲಿಲ್ಲ? ಮಾಡಿಲ್ಲ. ಓಕೆ ಓಕೆ ಓಕೆ. ಅದೊಂದು ಇಂದು 3 ತಿಂಗಳು. ಇದು ಶ್ರಾವಣ ಮಾಸದ ಮೊದಲನೇ ಶ್ರಾವಣ ಮಾಸದಾಗಿದ್ದ. ಇದು ಇವಾಗ 3ನೇ ಶನಿವಾರಕ್ಕೆಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ. ಲಾಸ್ಟ್ ಆಗಿದೆ. ದುಡ್ಡೆಲ್ಲ ತಗೊಂಡೋಗಿದ್ದಾರೆ. ಪ್ರತಿ ವರ್ಷ ಎಷ್ಟಾಗ್ತಾ ಇತ್ತು? ಲಕ್ಷ ರೂಪಾಯಿ ಮೇಲೆ ದಾಟಿಸಿ ಸರ್. ದಾಟ್ತಾ ಇತ್ತು. 1.5 ಲಕ್ಷ ಅಂದ್ಕೊಳ್ಳಿ. ಓಕೆ ಓಕೆ. ಮ್ಯಾಕ್ಸಿಮಮ್ ಎಲ್ಲ ಮದುವೆ ಕಾರ್ಯಕ್ರಮದ್ದು ಬಿಲ್ಡಿಂಗ್ ಎಲ್ಲ ಸೇರಿದ್ರೆ 1.5 ಲಕ್ಷ ಟಾರ್ಗೆಟ್. ಓಕೆ ಓಕೆ. ಕಂಪ್ಲೇಂಟ್ ಕೊಟ್ಟಿಲ್ಲ ಏನು? ಇವಾಗ ಕೊಟ್ಟು ಬಂದಿದ್ದೀವಿ ಸರ್. ಬರ್ತಾರೆ 9:30 ಬರ್ತಾರೆ. 9:30 10 ಗಂಟೆಗೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ ಸಾಹೇಬರು ಪೊಲೀಸ್ನವರು. ಥ್ಯಾಂಕ್ ಯು.